ಅಲ್ಲ ಅಲ್ಲಿಯ ಈ ಅನ್ಯಾಯಕ್ಕೆ ಒಳಪಟ್ಟಂಥ ಹುಡುಗರು, ಹುಡುಗಿ ಅಲ್ಲ. ಇವರು ಬಂದು ನನ್ನಲ್ಲಿ ಮುಸ್ಲಿಂ ಹುಡುಗರು 4 ಜನ ಹೀಗೀಗ ಆಗಿದೆ ಅಂತೇಳಿ ಅನೇಕ ಜನ ಅದರಲ್ಲಿ ಮುಸ್ಲಿಮರು ಹೇಳಿದ್ರು. ಮತ್ತು ಅಲ್ಲಿಂದ ನನಗೆ ಕೆಲವರು ಫೋನ್ ಮಾಡಿದರು, ಈಗ ಒಂದು ಸ್ಟೇಷನಲ್ಲಿ ಸಹಾಯ ಮಾಡಬೇಕಿತ್ತು, ಹೇಳಬೇಕಿತ್ತು ಅಂಥೇಳಿ. ಏನು ಕತೆ ಏನಿಲ್ಲ, ಈಗೀಗ ಒಬ್ಬ ಚೂರಿ ಹಿಡ್ಕೊಂಡು ಹೋದ ಆ ಹುಡುಗಿ, ಅವಳು ಕಂಪ್ಲೇಂಟ್ ಮಾಡಿದ್ದಾಳೆ. ಚೂರಿ ಹಿಡ್ಕೊಂಡು ಹೋದ್ದು ಬೇರೆ, ಅದು ಏನೋ ಕತೆ ಇತ್ತು ಅದರಲ್ಲಿ, ಹಾಗೆ ಹೀಗೆ ಅಂತೇಳಿ. ಹೌದಾ, ಹಾಗಾದರೆ ಸ್ವಲ್ಪ ಕಷ್ಟ ಅಂತೇಳಿ ನಾನು ಒಮ್ಮೆ ಹೇಳಿದರು ಸಹ. ಮತ್ತು ಅವರೆಲ್ಲ ನನ್ನಲ್ಲಿಗೆ ಬಂದು ನಾನು ವಿಚಾರಣೆ ಮಾಡಿದಾಗ ನಾನು ಅವರಲ್ಲಿ ಸಹ ಸ್ವಲ್ಪ ಬೈದೆ. ನಿಮ್ಮ ಹುಡುಗರ ಕತೆ ಆಗಲಿಕ್ಕಿಲ್ಲ, ಅವ್ರು ಏನಾದರೂ ಮಾಡಿರ್ಬೋದು, ಗಾಂಜಾ ಗಿಂಜ ಏನಾದರೂ ತೆಕೊಂಡು ಏನಾದರೂ ಮಾಡಿದರೆ ನಾವೆಲ್ಲ ಅದರಲ್ಲಿ ಇನ್ವಾಲ್ವ್ ಆಗಲಿಕ್ಕೆ ಆಗೋದಿಲ್ಲ. ಯಾಕೆ ಆ ಹೆಣ್ಮಕ್ಳ ಇದಕ್ಕೆಲ್ಲ ಹೋಗ್ತಾರೆ, ಸಮಾಜದಲ್ಲಿ ಇಂಥ ಸಮಸ್ಯೆ ಅಂತ ತರೋದು ಅಂತೇಳಿ ನಾನು ಬೈದೆ. ಆದರೂ ಅವರು ಹೇಳಿದ್ರು, ಇಲ್ಲ ಸರ್, ಅಂಥದ್ದು ಇದ್ದರೆ ನಾವು ನಿಮ್ಮಲ್ಲಿಗೆ ಬರ್ತಾ ಇರಲಿಲ್ಲ, ಖಂಡಿತವಾಗಿ ನಮ್ಮ ಸಣ್ಣ ಸಣ್ಣ ಪ್ರಾಯದ ಹುಡುಗರು ಹಾಗೆ ಮಾಡಿಲ್ಲ ಅಂತ ಹೇಳುವಂಥ ನನ್ನಲ್ಲಿ ಒತ್ತಾಯ. ಅಲ್ಲ, ಮಾಡಲಿಲ್ಲ ಅಂತೇಳಿ ನಿಮಗೆ ಯಾಕೆ ಗೊತ್ತು, ಅದು ಬೆಳಿಗ್ಗೆ ಆದ ಘಟನೆ ಅಲ್ಲ, ನೀವು ಯಾಕೆ ಅದನ್ನು ಮಾಡಲಿಲ್ಲ ಅಂತ ಹೇಳ್ತೀರಾ? ಇಲ್ಲ, ನಮ್ಮ ಹತ್ರ ಅದಕ್ಕೆ ಪ್ರೂಫ್ ಇದೆ ಅಂಥೇಳಿ ನನಗೊಂದು ಅಲ್ಲಿಯ CC ಕ್ಯಾಮರಾದಲ್ಲಿ ಆದಂಥ ಫುಟೇಜನ್ನು ನನಗೆ ತೋರಿಸ್ತಾರೆ. ಆ ಫುಟೇಜಲ್ಲಿ ನಾನು ನೋಡುವಾಗ ಈ ಹುಡುಗ ಒಂದು ಚೂರಿಯನ್ನು ಹಿಡ್ಕೊಂಡು ನಡ್ಕೊಂಡು ಹೋಗುವಂಥದ್ದು ಕಾಣ್ತದೆ. ನೋಡಿ ಹೇಗಿದೆ, ಒಂದು ಉನ್ನತ ಸ್ಥಾನದಲ್ಲಿರುವಂಥ ಒಬ್ಬ ನಾಯಕನ ಬಾಯಿಂದ ಬರುವಂಥ ಮಾತು ಇದು ನೋಡಿ. ಇದಕ್ಕೆ ಹೇಳೋದು, ಗುಲಾಮಗಿರಿ ಬಕೆಟ್ ಹಿಡಿಯುವವರು ಹೋಗ್ತಿದಾರಲ್ಲ, ಅವರ ಮುಖಕ್ಕೆ ಯಾವ ರೀತಿ ಉಗಿಬೇಕು ಗೊತ್ತುಂಟ. ಇಂಥವರನ್ನ ಅಲ್ಲಗಳಿಸಿಬಿಡ್ಬೇಕು, ಇವರನ್ನ ತುಳಿದು ಹಾಕುವಂಥ ಮಾತನ್ನಾಡಬೇಕು. ಇನ್ನು ಮುಂದೆ ನೋಡೋಣ, ಮತ ಕೇಳಿಕೊಂಡು ಓಟು ಕೇಳಿಕೊಂಡು ಇವರು ಮನೆ ಬಾಗಿಲಿಗೆ ಇವರು ಗಾಂಜಾ ಸೇದಿ ಬರ್ತಾರ, ಸರಾಯಿ ಕುಡ್ಕೊಂಡು ಬರ್ತಾರ, ಅಫೀಮ್ ಸೇರಿಕೊಂಡು ಬರ್ತಾರ ಅಂತ ನೋಡುವ. ಆವತ್ತು ಇವರಿಗೆ ತಕ್ಕ ಪಾಠ ಕಲಿಸಬೇಕು. ಇದಕ್ಕೆ ನಮ್ಮ ಸಮುದಾಯ ಒಗ್ಗಟ್ಟಾಗಿರ್ಬೇಕು. ಇಂಥ ಒಬ್ಬರು ನಾಯಕರು ಬರೀ ಒಂದು ಮುಸ್ಲಿಮರ ಹೆಸರು ಎತ್ತಿ ಹೇಳಲಿಕ್ಕೆ ಇವರ ನಾಲಿಗೆ ಏನಿದೆ, ಹೊಲಸು ನಾಲಿಗೆಯನ್ನು ತೋರಿಸಿದ್ದಾರೆ ಇವರ ಬುದ್ಧಿ. ಇದಕ್ಕಿಂತ ಮೊದಲು ನಾವು ನೋಡಿದ್ದೀವಿ, ಮದ್ರಸಾ ವಿಷಯದಲ್ಲಿ ಮಾತಾಡಿದ್ದು ಎಲ್ಲ ನಮಗೆ ಗೊತ್ತಿದೆ. ಇನ್ನಾದರೂ ನಮ್ಮ ಕಮ್ಯುನಿಟಿಯಲ್ಲಿರುವಂಥವರು, ಅಂದರೆ ಮುಸ್ಲಿಂ ಸಮುದಾಯದಲ್ಲಿರುವಂಥವರು, ಅವರು ಹುಡುಗರಾಗಲಿ ಹಿರಿಯರಾಗಲಿ ಯಾರೇ, ಇಂಥವರನ್ನು ಹಿಂಬಾಲಿಸಕ್ಕೆ ಹೋಗಬೇಡಿ ದಯವಿಟ್ಟು. ಸಮುದಾಯದ ಹೆಸರು ಹೇಳಿ ಕೂಡ ನೀವು ಅವರ ಹಿಂದೆ ಹೋಗೋದಾದರೆ ಬೆಳಿಗ್ಗೆ ಅವ್ರ ಜೊತೆಯಲ್ಲಿ ಬಕೆಟ್ ಇಟ್ಕೊಂಡು ಬೆಳಿಗ್ಗೆ ಹೋಗೋದು ಒಳ್ಳೆಯದು, ಆಯಿತಾ? ಇದನ್ನೆಲ್ಲ ಸ್ವಲ್ಪ ನೋಡಿ ತಿಳ್ಕೊಳ್ಳಿ. ಈ ರೀತಿ ಮಾತಾಡುವುದಾ? ಒಬ್ಬ ಅಲ್ಪ ಜಾತ್ಯತೀತ ನಾಯಕರಾಗಿದ್ದವರನ್ನು ಈ ರೀತಿ ಮಾತಾಡೋದ? ಯಾವುದೇ ಕಮ್ಯುನಿಟಿ ಆಗಲಿ ಅವರ ಹೇಳಬಾರ್ದು. ಹಿಂದೂ ಆಗಲಿ, ಮುಸ್ಲಿಂ ಆಗಲಿ, ಕ್ರಿಶ್ಚಿಯನ್ ಆಗಲಿ, ಯಾರೋ ಹುಡುಗರು ಏನೋ ಮಾಡಿರ್ಬೋದು. ಯಾರು ಗಾಂಜಾ ಸರಾಯಿ ಆಮೇಲೆ ಇದೆಲ್ಲ ಮಾಡೋದೇ ಇರೋದು ಯಾರೂ ಇಲ್ಲ, ಎಲ್ಲ ಕಮ್ಯುನಿಟಿಯಲ್ಲಿ ಮಾಡ್ತಾರೆ. ಬಟ್ ಮುಸ್ಲಿಮರು ಅಂತ ಹೆಸರು ಎತ್ತಿ ಹೇಳ್ತಾರಲ್ಲ, ಇವರಿಗೆ ನಾಚಿಕೆ ಮಾನ್ಯ ಮರ್ಯಾದೆ ಇತ್ತು ಅವತ್ತು? ಮುಸ್ಲಿಮರ ಮನೆಯಲ್ಲಿ ಯಾರಾದ್ರೂ ಇವರು ಗಾಂಜಾ ಸೇದಿದ ಹುಡುಗರಿದ್ರೆ ಅವರ ಮನೆಯಲ್ಲಿ ಇವರು ಮತ್ತೆ ಓಟ್ ಕೇಳಲಿಕ್ಕೆ ಹೋಗ್ಲಿಲ್ವಾ? ಆವಾಗ ಬೇಕಿತ್ತು. ಈಗ ಅವರು ಮುಸ್ಲಿಮರ ಹೆಸರು ಹೇಳ್ತಾರೆ. ಮಾನ ಮರ್ಯಾದೆ ಇಲ್ಲ, ಲಜ್ಜೆಗಟ್ಟ ನಾಯಿಕರು ಅಂತ ಹೇಳ್ಬೇಕು ಇವರಿಗೆ, ನಾಯಕರಲ್ಲ ನಾಯಿಕರು ಅಂತ. ಕಾವು ಅಂತ ಹೇಳಿದ್ರೆ ಹಿಂದಿಯಲ್ಲಿ ರಾಷ್ಟ್ರೀಯ ಭಾಷೆ ಹಿಂದಿಯಲ್ಲಿ ಕಾವು ಅಂತ ಹೇಳಿದ್ರೆ ತಿನ್ನು ಅಂತ. ಅದನ್ನು ನಾನು ಹೆಸರಿಟ್ಟು ಹೇಳುದಿಲ್ಲ. ಹೇರ್ಚೆ ಕಾವು ಅಂತ ಹೇಳಿದ್ರೆ ಏನು ತಿನ್ನೋದು ಅಂತ ಗೊತ್ತಾಗುತ್ತೆ ಅಂತ. ಅದು ತಿಂದುಬಿಟ್ಟು ಅಂತ ಮಾತಾಡ್ತಾ ಇದ್ದಾರೆ. ಇವ್ರನ್ನೆಲ್ಲ ಮುಂದಿನ ದಿನದಲ್ಲಿ ನಾವು ಉಗ್ರ ಹೋರಾಟ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ನಮ್ಮ ಸಮುದಾಯದ ಮೇಲೆ ಇವರು ಕ್ಷಮೆ ಕೇಳಬೇಕು. ಮುಸ್ಲಿಂ ಸಮುದಾಯದ ಮೇಲೆ ಇವರು ಬಂದು ಕ್ಷಮೆ ಕೇಳಬೇಕು.